ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹಿಂದೂ ಅಲ್ಲ ಅವ್ರನ್ನ ಅವ್ರು ಬರೋದಕ್ಕೆ ನಿರ್ಬಂಧ ವಿರೋಧ ವ್ಯಕ್ತಪಡಿಸ್ತಾರೆ. ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮೀಜಿ ಅವರು. ಇದು ಧಾರ್ಮಿಕ ವಿಷಯ ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾರಾಯಣ್ ಗುರು, ಆಮೇಲೆ ಪೆರಿಯಾರ್ ಅವರು, ಬಸವಣ್ಣ, ಇವರೆಲ್ಲರೂ ಧರ್ಮದ ಅಧರ್ಮದ ನಡೆಯ ವಿರುದ್ಧ ಹೋರಾಟ ಮಾಡೋದು ಮನುಷ್ಯರಿಗೋಸ್ಕರ, ನಮಗೋಸ್ಕರ. ಅದಕ್ಕೆ ನನ್ನ ಪ್ರಕಾರ ಧರ್ಮ, ನಾನು ಅರ್ಥ ಮಾಡ್ಕೊಂಡ ಪ್ರಕಾರ ಧರ್ಮದಲ್ಲಿ ಯಾವುದೇ ನಿರ್ಬಂಧ ಇರಲ್ಲ, ಕಟ್ಟುಪಾಡುಗಳಿರಲ್ಲ. ಅದು ಮನುಷ್ಯನ ಅಭಿವೃದ್ಧಿಗೆ ಇರ್ತಕ್ಕಂಥದ್ದು. ಆ ಧರ್ಮ ಮನುಷ್ಯನ ಅಭಿವೃದ್ಧಿಗೆ ಅಥವಾ ಅವಕ್ಕೆ ವಿರುದ್ಧವಾಗಿದ್ದರೆ ಅದ್ರ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿದ್ದಾರೆ, ಬಸವಣ್ಣವರು ಮಾಡಿದ್ದಾರೆ, ಪೆರಿಯಾರು ಮಾಡಿದ್ದಾರೆ, ನಾರಾಯಣ ಗುರುವರು ಮಾಡಿದ್ದಾರೆ. ಸೊ ಈ ಥರ ಇತಿಹಾಸ ಇರುವಾಗ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾದ ಮಾಧ್ಯಮಗಳು ಮತ್ತು ಪತ್ರಿಕೆಗಳು ನೀವೇ ಸ್ಪಷ್ಟವಾಗಿ ದೇಶದ ಜನರಿಗೆ ತಿಳಿಸಿ ಅಂತ ನಿಮ್ಗೆ ಮನವಿ ಮಾಡ್ತೀನಿ. ಸಾಹೇಬ್ರದ್ದು ನಾಟಕ ನಡೀತಾ ಇದೆ ಒಂದು ಚಳುವಳಿ ರೂಪದಲ್ಲಿ. ಬಾಬಾ ಸಾಹೇಬ್ ಬಹುರೂಪಿ ಅಂತ ಹೇಳಿದ್ರೆ ಹೇಗೆ ಭಾರತದ ಬಹುತ್ವದ ರಕ್ಷಣೆಗೆ ದಿ ಕಾಂಟ್ರಿಬ್ಯೂಷನ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಡ್ ಕಾನ್ಸ್ಟಿಟ್ಯೂಷನ್. ಸೊ ಅದು ಸ್ಪಷ್ಟವಾಗಿ ಅಲ್ಲಿ ಅಭಿವ್ಯಕ್ತ ತುಂಬ ಮೆಚ್ಚುಗೆ ಬರ್ತಾ ಇದೆ. ಅದಕ್ಕೆ ನಾನು ಇವತ್ತು ಮತ್ತು ನಾಳೆ ಹೋಗ್ತಾ ಇದ್ದೀವಿ. ಸೊ ಅದು ತುಂಬ ಒಂದು ಮೂಮೆಂಟ್ ಥರ ಬರ್ತಾಯಿದೆ, ಜಾಗೃತಿ ಮೂಡಿಸ್ತಾ ಇದೆ. ಭಾರತೀಯರಾದ ನಾವೆಲ್ಲ ಒಂದಾಗಿ ಐಕ್ಯತೆ ಮತ್ತು ಸಮಗ್ರತೆ, ಸಮೃದ್ಧ ಭಾರತ ನಿರ್ಮಾಣ, ಬಹುತ್ವದ ರಕ್ಷಣೆಗೆ ಒಳ್ಳೆ ಸಂದೇಶನ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗುತ್ತೆ. ಸರ್, ನರೇಗಾ ವಿಚಾರದಲ್ಲಿ ಕೇಂದ್ರ ಸರ್ಕಾರದ್ದು ಈ ಕಾಯ್ದೆ ತಂದಿರುವಂಥದ್ದು ಈಗ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಈಗ 2 ದಿವಸ ವಿಶೇಷ ಅಧಿವೇಶನ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈಗ ಅದೇ ನಾನು ಪ್ರಸ್ತುತದಲ್ಲಿ ಮಾಡಿದ್ದೆ. ನಾನು ಮೈಸೂರು ನೀವೆಲ್ಲ ಬಂದು ನೋಡಿದ್ದೀರಿ ಅಂತ ಹೇಳ್ಕೊಂಡು ವೆರಿ ಕ್ಲಿಯರಾಗಿ ಹೇಳಿದ್ವಿ. ಆ ನರೇಗಾನ ರೀಫಿಲ್ ಮಾಡಿದ್ದಾರೆ, ಸಂಪೂರ್ಣ ತೆಗೆದಾಕಿ ವಿಜಯರಾಮ್ಜಿ ಅಂತ ಹಾಕಿದ್ದಾರೆ. ವಿಜಯರಾಮ್ಜಿ ಅಂತ ಮಾಡಿದ್ದಾರೆ. ಸೊ ಅದು ಹೆಸರು ಯಾಕೆ ಚೇಂಜ್ ಮಾಡಿದ್ರು ಅಂತ ಗೊತ್ತಿಲ್ಲ. ಗಾಂಧೀಜಿಯವರು ಹೆಸರು ಹಾಕಿತ್ತು. ಗಾಂಧೀಜಿ ಅಂದರೆ ರಾಷ್ಟ್ರದ ಪಿತಾ ಮತ್ತು ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿ ಅಹಿಂಸಾತ್ಮಕ ಮತ್ತು ಅಸಹಕಾರ ಚಳುವಳಿ ಮುಖಾಂತರ ಪ್ರಪಂಚ ಇತಿಹಾಸದಲ್ಲೇ ರಕ್ತರಹಿತವಾದಂಥ ಹೋರಾಟಗಳ ಮೂಲಕ ಸ್ವತಂತ್ರ ತಂದುಕೊಟ್ಟವರು ಗಾಂಧೀಜಿಯವರು. ನಮಗೆಲ್ಲ ಹೆಮ್ಮೆ, ಭಾರತದ ಪಿತಾಮಹ ಅಂತ ಕರ್ಕೊಂಡು ಗಾಂಧೀಜಿಯವರು ಇರೋದೇ ಭಾರತ ದೇಶಕ್ಕೆ ಒಂದು ಹೆಮ್ಮೆ, ಅಂಬೇಡ್ಕರ್ ಇರೋದೇ ಭಾರತ ದೇಶದ ಹೆಮ್ಮೆ, ಬುದ್ಧ ಹುಟ್ಟಿದ ನಾಡು ಅನ್ನೋದಕ್ಕೆ ಹೆಮ್ಮೆ. ಇದನ್ನೆಲ್ಲ BJPಯವರು, RSSನವರು ಮೂಲೆ ಗುಂಪು ಸರಿಸಿ ಭಾರತದ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಬರೆಯುವಂಥ ಕೆಲಸ ಇದು. ಹೆಸರು ಏನು ಮಾಡ್ತವ್ರಿಗೆ? ಈಗ ಅಲ್ಲಿ ಆಯಿತು ಭ್ರಷ್ಟಾಚಾರ ಆಗ್ತಿದೆ ತೆಗೆದಂತ. ಯಡಿಯೂರಪ್ಪನವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ನರೇಗಾ ಇತ್ತು. ಕುಮಾರಸ್ವಾಮಿಯವರು 2 ವರ್ಷಕ್ಕಿಂತ ಹೆಚ್ಚು ಕಾಲ ಇದ್ದರು, ನರೇಗಾ ಇತ್ತು. ಮಾಡಬೇಕಲ್ವ ಅವಾಗ? ಹಿಂಗೆ ಆಗ್ತಾಯಿದೆಯಪ್ಪ, ನೀವೆಲ್ಲ ಸ್ಟ್ರೀಮ್ ಲೈನ್ ಮಾಡಿ. ನಾನು RDPR ಮಿನಿಸ್ಟರ್ ಆಗಿದ್ದೆ 2004-5ರಿಂದ. ಇದನ್ನೆಲ್ಲ ಗಮನಿಸನೇ ಓಂಬಡ್ಸ್ಮನ್ ಸ್ಥಾಪನೆ ಮಾಡಿದ್ರು. ಓಂಬಡ್ಸ್ಮನ್ ಜಿಲ್ಲಾ ಮಟ್ಟದಲ್ಲಿ ಜುಡಿಷಿಯಲ್ ಪವರ್ಸ್ ಕೊಟ್ಟು ಓಂಬಡ್ಸ್ಮನ್. ಆಮೇಲೆ ಸೋಷಿಯಲ್ ಆಡಿಟಿಂಗ್ ಮಾಡಿದ್ದೆ. ಅಂದರೆ ಏನು ಅಭಿವೃದ್ಧಿ ಕಾಮ ಇರುತ್ತೆ ಜನರೇ ಅದನ್ನು ಆಡಿಟ್ ಮಾಡಬೇಕು ಆ ರೀತಿಯಲ್ಲಿ. ಈಗ ಪಂಚಾಯತ್ಗಳು ಗ್ರಾಮ ಸಭೆ ಮತ್ತು ಅವರ ಯೋಜನೆಗಳ ಕ್ರಿಯಾ ಯೋಜನೆ ಮುಖಾಂತರ ಕೆಲಸನ ಪ್ರತಿ ಹಳ್ಳಿಲೂ ಆಯ್ಕೆ ಮಾಡ್ತಿದ್ರು. ಈ ಅಧಿಕಾರನ ತೆಗೆದಾಕ್ಬಿಟ್ಟಿದ್ದಾರೆ. ಮತ್ತು ಎಲ್ಲ ಇದು ಹಣಕಾಸು ನೆರವನ್ನು ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ಈಗ 60-40 ಮಾಡಿದ್ದಾರೆ. ಪಂಚಾಯತಿಗಳ ಅಧಿಕಾರನ ಕತ್ತಿಸ್ಕಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ದಮನ ಮಾಡಿದ್ದಾರೆ. ಗಾಂಧೀಜಿಯವರ ಹೆಸರು ಬಳಸಿ ಲಾಸ್ಟ್ ಗವರ್ನರ್ ಜನರಲ್ ಇಂಡಿಯಾಕ್ಕೆ ಲಾರ್ಡ್ ಮೌಂಟನ್ ಬ್ಯಾಟನ್ ಅಲ್ವಾ ಕೊನೆರ್ತಾನೆ ಅವ್ರು ಏನು ಹೇಳಿದರು ಅಂದರೆ ಗಾಂಧೀಜಿ ಬಗ್ಗೆ, ನಾನು ಇದುವರೆಗೆ ಒಬ್ಬ ದೇವರನ್ನು ಯೇಸು ಮುಖಾಂತರ ಕಂಡಿದ್ದೆ, ಆದರೆ ಗಾಂಧೀಜಿಯವ್ರು ನೋಡಿದ ಮೇಲೆ ಐ ಆಮ್ ಸೀಯಿಂಗ್ 2 ಗಾಡ್ಸ್ ಅಂತಾರೆ. ಲಾರ್ಡ್ ಮೌಂಟ್ ಬ್ಯಾಟನ್, ನಾನು ಒಂದೇ ದೇವರು ಜೀಸಸ್ ಕ್ರೈಸ್ಟ್ ಅಂತಿದ್ದೆ, ಗಾಂಧೀಜಿ ಮಾಡಿದ್ರೆ 2 ದೇವರು ಕಾಣ್ತಾ ಇದ್ದೀನಿ ಅಂತ. ಸೊ ಆ ಥರ ಅವರು ವ್ಯಾಖ್ಯಾನ ಮಾಡಿದಾಗ ಅವ್ರ ಹೆಸರನ್ನೇ ತೆಗೆದಾಕ್ಬಿಡೋದು. ಅವರು ನಾಥುರಾಮ್ ಗುಡ್ಸೆ ಮುಖಾಂತರ ಅವರು ಜೀವಂತವಾದ ಗಾಂಧಿ ಕೊಂದಾಕಿದ್ರು.
ಈಗ ಗಾಂಧೀಜಿಯ ಅಸ್ತಿತ್ವನೇ ಅಳಿಸಾಕಿ ಭಾರತ ದೇಶ ಕಪ್ಪು ಚುಕ್ಕೆ ಬರೋದಲ್ವಾ. ಆಮೇಲೆ 125 ದಿನ ಕೊಡ್ತೀವಿ, 100 ದಿನ ಅಂತಾರೆ. ಅಲ್ಲಿ ಇದು ರೈಟ್ ಟು ವರ್ಕ್, ಇದು ಮೂಲಭೂತ ಹಕ್ಕು, ದುಡಿಯೋದು ಹೊತ್ತು ಬದುಕೋದು, ಇವೆರಡನ್ನೂ ಕಿತ್ಕೊಂಡಿದ್ದಾರೆ. ಅವರು ಕಾಂಟ್ರಾಕ್ಟ್ ಕನೆಕ್ಟೆಡ್ ಕೆಲಸ ಮಾಡಬೇಕು, ಅವ್ರು ಆಯ್ಕೆ ಮಾಡೋದನ್ನು ಮಾಡಬೇಕು. ಮೊದಲು ಎಲ್ಲ ಕಡೆ ದೇಶದ ಎಲ್ಲಾದ್ರೂ ಕೆಲಸ ಸಿಗ್ತಾಯಿತ್ತು, ಅರ್ಜಿ ಹಾಕಿದ್ರೆ 15 ದಿನಗಳ ಕೆಲಸ ಹೋಯ್ತು. ಮತ್ತು ಪೆನ್ಷನ್ ಇತ್ತು ಅವ್ರಿಗೆ ಕೊಡೋಕಾಲಿದ್ರೆ, ಎಂಪ್ಲಾಯ್ಮೆಂಟು ಸಿಕ್ಕಲಿಲ್ಲ ಅಂದರೆ ಅವ್ರಿಗೆ ಒಂದು ಪೆನ್ಷನ್ ಥರ ಕೊಡಬೇಕು, ಆ ರೀತಿ ಪ್ರಾವಿಷನ್ಸ್ ಇದ್ದು. ಅವರೇ ಆಯ್ಕೆ ಮಾಡಿದವನ್ನು ಮಾಡಬೇಕು ಇವರು. ಅಂದರೆ ಪೊಲಿಟಿಕಲ್, ಎಕನಾಮಿಕಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಮೂರನ್ನು ದಮನ ಮಾಡಿದ್ದಾರೆ ಈ ವಿಕೇಂದ್ರೀಕರಣದ ಇದರಲ್ಲಿ, ಉದ್ಯೋಗ ಭರವಸೆ ಯೋಜನೆ. ಪೊಲಿಟಿಕಲ್ ಅಂದರೆ ಪಂಚಾಯತ್ ರಾಜ್ನ ಹಕ್ಕನ್ನು ಕಸಿಯೋದು. ಹಣಕಾಸು ಅಂದರೆ 60-40 ನೀವು ಕೊಡಬೇಕಂತ ರಾಜ್ಯ ಸರ್ಕಾರನ ಕನ್ಸಲ್ಟೇ ಮಾಡಿದೆ. ಇನ್ನು ಕೋಆಪರೇಟಿವ್ ಫೆಡರಲ್ ಸಿಸ್ಟಮ್ ಅದನ್ನು ದಮನ ಮಾಡಿದ್ದಾರೆ. ಎಕನಾಮಿಕಲ್ ಅಂದರೆ ಅದು ಮತ್ತು ಪೊಲಿಟಿಕಲ್, ಎಕನಾಮಿಕಲ್ ಒಂದು ಕಾನ್ಸ್ಟಿಟ್ಯೂಷನ್ ಅಂದರೆ ಆರ್ಟಿಕಲ್ 258 ಆ್ಯಂಡ್ 280 ಸಂಪೂರ್ಣವಾಗಿ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಹೀಗಾಗಿ ಇದು ಟೋಟಲಿ ಯಾವ ಜನ ದೇಶದಲ್ಲಿ ಸುಮಾರು 12 ಕೋಟಿಗೂ ಹೆಚ್ಚು ಜನ ಇದನ್ನು ನಂಬ್ಕೊಂಡಿದ್ದಾರೆ. ಅದರಲ್ಲಿ 17% SC, 11% STಗಳಿದ್ದಾರೆ. ಇದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಚಪ್ಪಾಳೆ ಹೊಡೀರಿ, ಜಾಗಟೆ ಬಡೀರಿ, ಆಮೇಲೆ ಜ್ಯೋತಿ ಬೆಳಗಿಸಿ ಆ ಥರ ಹೇಳಿದರು. ಅದು ವೈಜ್ಞಾನಿಕವಾಗಿ ಯಾವ ಥರ ನಮ್ಮ ದೇಶ ಕೊಂಡೊಯ್ತಿದ್ರು ಅಂತ ಎಕ್ಸಾಂಪಲ್ಲು. ಆದರೆ ಈ ಒಂದು ನರೇಗಾ ಇದೆಯಲ್ಲ, ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ, 19 ಕೋಟಿ ಜನರಿಗೆ ಊಟ ಕೊಡ್ತು ಕೋವಿಡ್ ಸಮಯದಲ್ಲಿ, 19 crores. ಅದರಲ್ಲಿ 53% ಮಹಿಳೆಯರೇ ಇದ್ದಾರೆ. 53% ಮಹಿಳೆಯರೇ ಇದ್ದಾರೆ. ಕರ್ನಾಟಕದಲ್ಲಿ 71 ಲಕ್ಷ ಜನ ಉದ್ಯೋಗ ಭರವಸೆನ ನಂಬ್ಕೊಂಡಿದ್ದಾರೆ. ಅದು SC, ST, ಬ್ಯಾಕ್ವರ್ಡ್ ಮೈನಾರಿಟಿ ಜನಗಳು. ಸೊ ಇವರು ದುಡಿಯೋ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಅವರ ಹೊಟ್ಟೆ ಮೇಲೆ ರೈಟ್ ಟು ವರ್ಕ್ ಆ್ಯಂಡ್ ರೈಟ್ ಟು ಲಿವ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಸರ್, ಈಗ ಅವ್ರು ಹೇಳ್ತಾ ಇರೋದೇನು, ನಾವು ಗಾಂಧೀಜಿ ಹೆಸರು ಉಳಿಸೋ ಕೆಲಸ ನಾವು ಮಾಡ್ತಾ ಇರೋದು, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ವ್ಯಾಪಕವಾಗಿ. ಈಗ ಏನು ಹೇಳಿದ್ನಪ್ಪ ನಾನು? ಅವರು ಎಷ್ಟು ವರ್ಷ ಇದ್ರು ಅಧಿಕಾರದಲ್ಲಿ? ನಾವಿದ್ದಾಗ ಒಂಬಡ್ಸ್ಮೆಂಟ್ ಮಾಡಿಲ್ವಾ, ಸೋಷಿಯಲ್ ಆಡಿಟಿಂಗ್ ಮಾಡಿಲ್ವಾ? ಇವ್ರನ್ನ ಪ್ರಿವೆಂಟ್ ಮಾಡೋಕ್ಕೆ ಅದು ಮಾಡಿರೋದು. ಅದು ನೋಡಿ ನೀವು ಅದನ್ನೆಲ್ಲ ನಾನು ಹೇಳೋದ್ನೆಲ್ಲ. ನಾನು ಜೈನ್ ಇದ್ರಲ್ಲ ಪ್ಲಾನಿಂಗ್ ಕಮಿಷನ್ ಮೆಂಬರು, ದೇವಕಿ ಜೈನ್ ಇದ್ರು, ಅವ್ರ ಹಸ್ಬೆಂಡ್ ಇಬ್ಬರು ಪ್ಲಾನಿಂಗ್ ಕಮಿಷನ್ ಮೆಂಬರು. ನಾನು RDP ಮೇಲೆ ಅವ್ರ ಮನೆಗೆ ಹೋಗಿ, ಇಲ್ಲಿ ಸದಾಶಿವನಗರದಲ್ಲಿದೆ, ಮನೆಗೆ ಹೋಗಿ ಹೆಂಗೆ ಸ್ಟ್ರೀಮ್ಲೈನ್ ಮಾಡಬೇಕು ಇವನು ಅಂತೇಳಿ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಒಂಬಡ್ಸ್ಮೆಂಟ್ ಮಾಡಿದೆ, ಸೋಷಿಯಲ್ ಆಡಿಟಿಂಗ್ ಮಾಡಿದೆ ನಮ್ಮ ಸರ್ಕಾರ ಇದ್ದಾಗ. ಸೊ ಈ ಥರ ಎಲ್ಲ ಸುಮ್ಮನೆ ಸಬೂಬು ಬೆಳ್ಕೊಂಡು ಡಿಪೆಂಡ್ ಮಾಡ್ಕೊಂಡು ಈಗ ಅವರು ಏನು ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು? ಆಮೇಲೆ ಪೀಕ್ ಅಗ್ರಿಕಲ್ಚರ್ ಕಾರ್ಯದಲ್ಲಿ 60 ದಿನ ಕೊಡೋಂಗಿಲ್ಲ ಇವರು ಇದರಲ್ಲಿ. ಬಟ್ ಆವಾಗ ಎಲ್ಲ ಕಾಲದಲ್ಲೂ ಸಿಗಬೇಕು ಅವ್ರಿಗೂ ಕೆಲಸ. ಅದು ಇವ್ರಿಗೆ ಒತ್ತಡ ಹಾಕೋದು. ಇವರು ಬೇರೆಯವ್ರು ದುಡಿಯೋರ ಮೇಲೆ ದೊಡ್ಡ ಕಾಂಟ್ರಾಕ್ಟ್ ಕನೆಕ್ಟ್ ಆಗಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು ಇವರು ಈ ರೀತಿಯಲ್ಲಿ. ಆಮೇಲೆ ಮಿನಿಮಮ್ ವೇಜಸ್ಸನ್ನು ಕೂಡ ಅವರು ವೈಲೇಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಸರ್ ಈ ವಿಚಾರಕ್ಕೆ ಓಪನ್ ಡಿಬೇಟ್ಗೆ ಹೇಳಿದ್ನಲ್ಲಪ್ಪ, ಈ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಇದೆ. ಎನಿಬಡಿ ಕಮ್ ಫಾರ್ ಡಿಬೇಟ್. ಈ ಕಡೆದೇನು ನರೇಗಾ ಏನು, ಈ ರಾಮ್ಜಿ ಏನು ಎಲ್ಲ ಓಪನ್ ಇಟ್ಕೊಂಡು ಚರ್ಚೆಗೆ ಬರಬೇಡ ಅಂತ ಹೇಳೋರು ಯಾರು? ಸರ್, ಸರ್ಕಾರದಲ್ಲಿ ಅಧಿಕಾರಿಗಳ ರಕ್ಷಣೆನೇ ಇಲ್ಲ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರೆಲ್ಲ ಸರ್. ಯಾಕಂದ್ರೆ ಮೊನ್ನೆ ರಾಜೀವ್ ಗೌಡರು ಆ ರೀತಿ ಧಮಕಿ ಹಾಕಿದ್ದು, ಬೆದರಿಕೆ ಹಾಕಿದ್ದು. ನೋಡಿ, ಯಾರೇ ಆ ಥರ ಮಾಡಿದ್ರು ಕಾನೂನು ರೀತಿ ಕ್ರಮ ತಗೋತೀವಿ. ಅದನ್ನು ಜನರಲೈಸ್ ಮಾಡೋಕ್ಕಾಗಲ್ಲ. ಅವರು ವೈಸ್ ಚಾನ್ಸಲರ್ ಇದ್ರು ಓಪನ್ ಯೂನಿವರ್ಸಿಟಿ, ಅವ್ರು ಚೀಫ್ ಮಿನಿಸ್ಟರ್ ಆಗಿ ಅಲ್ಲಿ ನುಗ್ಗಿ ಗೊತ್ತಾ ಯಾರು ಅಂತ ಗಲಾಟೆ ಮಾಡಿದ್ರಲ್ಲ ಕುಮಾರಸ್ವಾಮಿಯವ್ರನ್ನು, ಎದುರಿಸಿದ್ರು ಅವ್ರನ್ನೇ. ಅವರೇ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮೈಸೂರು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಒಬ್ಬ ಲೇಡಿ ಇದ್ದರು. ನೋಡಿ ರೆಕಾರ್ಡ್ ಹಿಸ್ಟ್ರಿ ತೆಗೆದು ನೋಡಿ ತೆಗೆದು ನೋಡಿ. ಇವತ್ತು DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋಗ್ತಾ ಇದ್ದಾರೆ ಸರ್. ಅವರು ಒಂದ್ ಕಡೆ ಹೇಳ್ತಾ ಇದ್ರು ಸರ್, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿ ಮತ್ತೆ ಪೋಸ್ಟ್ಗಳು ಮಾಡ್ತಾ ಇದ್ದಾರೆ. ನೋಡಿ, ಎಲೆಕ್ಷನ್ ಡಿಕ್ಲೇರ್ ಮಾಡೋಕ್ಕೆ ಅಬ್ಸರ್ವರ್ ಮಾಡಿದ್ದಾರೆ. ನಮ್ಮ DK ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ದಾರೆ, ಹೋಗ್ತಾರೆ. ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ KPCC ಪ್ರೆಸಿಡೆಂಟ್. He has got every right to meet every leader in the country.
ಇಲ್ಲದರನ್ನೆಲ್ಲ ಅಟ್ರಿಬ್ಯೂಟ್ ಯಾಕೆ ಮಾಡ್ತೀರಿ? ಸರ್, ನಿಮ್ಮ ಮುಖ್ಯಮಂತ್ರಿಗಳನ್ನೇ ಕೂಡ ಟಾರ್ಗೆಟ್ ಅನ್ನೋದು ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಸಿಎಂ ಲೀಸ್ಡ್ ಬೇಸ್ಡ್ ಸಿಎಂ ಅನ್ನುವಂಥ ಮಾತು ಹೇಳಿದ್ರು. ಇದು ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಮೋರ್ ನಂಬರ್ ಆಫ್ ಡೇಸ್ ಎಸ್ ಚೀಫ್ ಮಿನಿಸ್ಟರ್. ಲೀಸ್ ಅಂದರೆ ಎಷ್ಟಿರ್ತದೆ? 3 ತಿಂಗಳು 6 ತಿಂಗಳು ಆ ಥರ ಮಾಡೋಗಿರೋರು ಇವ್ರುಗಳು. ಇವ್ರು ಎಷ್ಟು ವರ್ಷ ಇದ್ದಾರೆ? ಈಸ್ ದಿ ನಂಬರ್ 1 ಚೀಫ್ ಮಿನಿಸ್ಟರ್ ಹೂ ಹ್ಯಾಸ್ ಕಂಪ್ಲೀಟೆಡ್ 8 years ಅಲ್ವಾ? 7.5 years ಜಾಸ್ತಿ. ರಿಲೀಸ್ ಇದ್ರೆ ಎಷ್ಟಿರ್ಬೇಕಾಯ್ತು? ಈಗ 2.5 ವರ್ಷಕ್ಕೆ ಅಂತ ಅಲ್ಲ ಎಷ್ಟು ದಿನ ಇರಬೇಕಾಯ್ತು? 12 ತಿಂಗಳು 11 ತಿಂಗಳು 1.5 ವರ್ಷ ಅಷ್ಟಿರ್ಬೇಕಾಯ್ತಲ್ಲ. ಈಗ ಹಂಗಿದ್ರ ಇವರು? ಎಸ್ ಕಂಪ್ಲೀಟೆಡ್ 5 years, ನಾವು ಎಸ್ ಕಂಪ್ಲೀಟೆಡ್ ಮೋರ್ ದೆನ್ 2.5 years, ಸ್ಟಿಲ್ ಈಸ್ ಇನ್ ಆಫೀಸ್. ಏನು ಇವೆಲ್ಲ ಹಾಸ್ಯಾಸ್ಪದ ಇವೆಲ್ಲ. ಓಕೆ, ಥ್ಯಾಂಕ್ ಯು. ಹೋರಾಟ ಬೇರೆ ಮಾಡ್ತಿದ್ದಾರೆ ಸರ್. ಯಾವುದಕ್ಕೆ? ಇವತ್ತು ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಹಿಂದೆದು ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ ಕಾಲದಲ್ಲಿ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ್ಯಾರ ಕಾಲದಲ್ಲಿ? ಯಾರು ಉಸಿರೇ ಬಿಡಂಗಿಲ್ಲ, ಯಾರು ಕಾನೂನಾತ್ಮಕ ಮಾಡಂಗಿಲ್ಲ. ಅಲ್ಲಿರೋ ಸಂಪತ್ತೆಲ್ಲ ಇವ್ರಿಗೆ ಸೇರಬೇಕು, ಯಾರು ಧ್ವನಿನೇ ಎತ್ತಂಗಿಲ್ಲ. ಯಾರು ಮಾಡಿದ್ರು ಅದು ರಿಪಬ್ಲಿಕ್ ಬಳ್ಳಾರಿನ? ಸಂಪತ್ತೆಲ್ಲ ಯಾರು ತುಂಬ್ಕೊಂಡು ಇಟ್ಕೊಂಡಿದ್ರಲ್ಲಿ ಅಲ್ಲಿ ಗಣಿ ಸಂಪತ್ತನ್ನ ಯಾರ್ಯಾರು ಎಲ್ಗೊಂದು ಹೋಗಿದ್ರು? ಅಲ್ಲರಿ, ಯಾವುದೋ ಒಂದು ಘಟನೆ ಅದು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅನ್ನೋದನ್ನ ಗೃಹ ಇಲಾಖೆ ನೋಡ್ಕೊತಿದೆ. ಇವರೇ ರಿಪಬ್ಲಿಕ್ ಗಲಾಟೆ ಮಾಡಿ ಇವರೇ ಗಣಿ ಸಂಪತ್ತಲ್ಲಿ ಲೂಟಿ ಮಾಡ್ಕೊಂಡು ಇವರೇ ಪಾದಯಾತ್ರೆ ಅಂದರೆ ಹಾಸ್ಯಾಸ್ಪದ ಅಲ್ವಾ? ಇಟ್ಸ್ ಎ ಲಾಫಿಂಗ್ ಸ್ಟಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.